ಹೊಸ ವರ್ಷದ ಆಚರಣೆಗೆ ಕೌಂಟೌನ್. ಕರ್ನಾಟಕದ ಪ್ರವಾಸಿ ತಾಣಗಳು ಹೌಸ್ಫುಲ್. ಸರ್ಕಾರಿ ವಾಹನದಲ್ಲಿ ರಾಜಾರೋಷವಾಗಿ ಓಡಾಟ. ಶಾಸಕ ರಾಜು ಕಾಗೆ ಪುತ್ರಿಯ ಅಂದ ದರ್ಬಾರ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಜನ್ಮ ನೀಡಿದ 10 ಗಂಟೆಯಲ್ಲೇ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದ ಗಂಡು ಕೂಸಿನ ಪ್ರಾಣ ಕಾಪಾಡಲು ಝೀರೋ ಟ್ರಾಫಿಕ್ ಮೂಲಕ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಮಗುವನ್ನು ರವಾನೆ ಮಾಡಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಹೆರಿಗೆಯ ವೇಳೆ ಶಿಶುವಿನ ಕರಳು ಹೊರಬಂದು ಶಿಶು ಜೀವನ್ಮರಣದ ಮಧ್ಯೆ ಹೋರಾಟ ನಡೆಸಿತ್ತು. ಈ ಹಿನ್ನೆಲೆಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರು ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಲು ಚಿಂತನೆ ನಡೆಸಿ ನಿಗದಿತ ಸಮಯದಲ್ಲಿ ಮಗುವಿನ ರವಾನೆಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಿದ್ದಾರೆ. 5 ಆಂಬ್ಯುಲೆನ್ಸ್ ಮೂಲಕ ಪೊಲೀಸ್ ಇಲಾಖೆಯ ಸಹಾಯ ಪಡೆದು ಝೀರೋ ಟ್ರಾಫಿಕ್ ಮೂಲಕ ಮಗುವನ್ನು ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೊಕನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಮಗುವಿಗೆ ಜನ್ಮ ನೀಡಿದ್ರು. ಅಲ್ಲಿಂದ ಕೊಪ್ಪಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಕೊಕನೂರು ತಾಲೂಕಿನ ಗುತ್ತೂರಿನ ಮಲ್ಲಪ್ಪ ವಿಜಯಲಕ್ಷ್ಮಿ ದಂಪತಿಯ ಗಂಡು ಮಗುವನ್ನು ಝೀರೋ ಟ್ರಾಫಿಕ್ ಮೂಲಕ ಹುಬ್ಬಳ್ಳಿಗೆ ರವಾನೆ ಮಾಡಲಾಗಿದೆ. ಸರ್, ಇದು ಹುಬ್ಳಿ ಕೆಮ್ಸಿಗೆ ರೆಫರ್ ಮಾಡಿದ್ದಾರೆ ಸರ್. ಎಮರ್ಜೆನ್ಸಿ ಇರೋದ್ರಿಂದ ಝೀರೋ ಟ್ರಾಫಿಕ್ನಾಗ ಹೋಗ್ತಾ ಇದೀವಿ ಸರ್. ಚಾಲೆಂಜಿಂಗ್ ಅನ್ನಕ್ಕೆ ಏನೈತೆ ಸರ್, ತಾಸು ಗೀಸು ಏನಿಲ್ಲ ಸರ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೇಗವಾಗಿ ಮುಟ್ಸೋದು ಕರ್ತವ್ಯ ಮಾಡ್ತೀವಿ. ಇಲ್ಲಿಂದ ಸರ್ ಒಂದು 5-6 ಆಂಬ್ಯುಲೆನ್ಸ್ ಆಪರೇಟ್ ಆಗ್ತಿದೆ ಸರ್. ಕೊಪ್ಪಳಿಂದ ಇಲ್ಲಿ ಗದಗ ಮಟ್ಟ ಬರ್ತಾರೆ ಸರ್. ಗದಗ್ಲಿಂದ ಮತ್ತೆ ಅಲ್ಲಿ AKRS ಟೀಮ್ ಐತೆ ಸರ್. ಅಲ್ಲಿಂದ ಮತ್ತೆ ಹುಬ್ಳಿ ಒಳಗೂ AKRS ಟೀಮ್ ಅಲ್ಲಿಂದ ಬರ್ತದೆ ಸರ್. ಈಗ ನಮ್ಮದು ಕುಕ್ನಲ್ಲಿ ಡೆಲಿವರಿ ಆಗೈತೆ. ಅಲ್ಲಿದ್ದ ಇಲ್ಲಿ ಕೊಪ್ಪಳಕ್ಕೆ ಕಳಿಸಿದ್ರಿ ಅವರು. ಈಗ ಇಲ್ಲಿದ್ದ ಹುಬ್ಳಿ ಕಳ್ಸಕತ್ತವ್ರು ಸರ್. ನಮ್ಮ ಪಾಪನೆಲ್ಲ ಚೆನ್ನಾಗಿ ಮಾಡ್ಯಾರ ಅವರು. ಆದರೆ ಸ್ವಲ್ಪ ಇದೇ ತೊಂದರೆ ಐತಿ, ಸ್ವಲ್ಪ ಹುಬ್ಳಿಗೆ ಹೋಗ್ರಂತಂದು ಹೇಳಕತ್ತಾರೆ. ಖುಷಿಯಿಂದ ಕರ್ಕೊಂಡು ಹೆಲ್ಪ್ ಮಾಡ್ತಾರಂತ ಹೇಳ್ಬೋದು ಸರ್. ಭಾಳ ಸ್ವಲ್ಪ ಕ್ರಿಟಿಕಲ್ ಆಗೈತೆ. ಹೌದು ರೀ. ಲಾರಿಗೆ ಹಿಂಬದಿಯಿಂದ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆದ ಪರಿಣಾಮ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಬಸ್ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಈ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಬೈಪಾಸ್ನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಹಾಸನದ ಕಡೆಗೆ ಖಾಸಗಿ ಬಸ್ಸು ಹಾಗೂ ಲಾರಿ ಬರ್ತಿತ್ತು. ಖಾಸಗಿ ಬಸ್ನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಪ್ರಯಾಣಿಸುತ್ತಿದ್ರು. ಲಾರಿ ದಿಢೀರ್ ಬ್ರೇಕ್ ಹಾಕಿದ ಪರಿಣಾಮ ಲಾರಿಯ ಹಿಂದೆಯೇ ಬರ್ತಿದ್ದ ಖಾಸಗಿ ಬಸ್ ನಿಯಂತ್ರಣ ಸಿಗದೆ ಲಾರಿಗೆ ಡಿಕ್ಕಿ ಹೊಡೆದಿದೆ. ಬಸ್ನಲ್ಲಿದ್ದಂತಹ 13 ಮಂದಿಗೆ ಹೆಚ್ಚಿನ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಉಳಿದ ಗಾಯಾಳುಗಳಿಗೆ ಚನ್ನರಾಯಪಟ್ಟಣ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಡಿಕೇರಿಯ ರಾಜಾ ಸೀಟ್ನಲ್ಲಿ ಕಳೆದ 1 ವಾರಗಳಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ವೀಕೆಂಡ್ನಲ್ಲಿ ಅತಿ ಹೆಚ್ಚು ಪ್ರವಾಸಿಗರಿಂದ ಗಿಜಿಗುಡುತ್ತಾ ಇರುವಂತಹ ರಾಜಾ ಸೀಟ್ನಲ್ಲಿ ಈ ವೀಕೆಂಡು ಸ್ವಲ್ಪ ಡಿಫರೆಂಟ್ ಆಗಿದ್ದು ಜನಜಾತ್ರೆ ಕಂಡು ಬಂದಿದೆ. ಆದರೆ ಇದೀಗ ಕ್ರಿಸ್ಮಸ್ ರಜೆ, 4ನೇ ಶನಿವಾರ, ಭಾನುವಾರ ಹೀಗೆ ಸಾಲು ರಜೆಯಿಂದ ಪ್ರವಾಸಿಗರು ಕೊಡಗಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಅದರಲ್ಲೂ ಪ್ರಕೃತಿ ಪ್ರಿಯರು ಪ್ರವಾಸಿಗರ ಹಾಟ್ಸ್ಪಾಟ್ ಕಾಫಿ ನಾಡಿಗೆ ಲಗ್ಗೆ ಇಟ್ಟಿದ್ದು ಎಲ್ಲೆಲ್ಲೂ ಜನಸಾಗರವೇ ನೆರೆದಿದ್ದಾರೆ. ಪ್ರವಾಸಿಗರು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಗಿರಿಕಾನನ ನಿಸರ್ಗದ ಸೌಂದರ್ಯಕ್ಕೆ ಫಿದಾ ಆಗಿದ್ದು ದೇಶದ ನಾನಾ ಭಾಗಗಳಿಂದ ಪ್ರಕೃತಿಯ ಮಡಿಲು ಕೊಡಗಿನ ವಿವಿಧ ಪ್ರವಾಸಿ ಕೇಂದ್ರಗಳಲ್ಲಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ರಜಾ ದಿನವನ್ನ ಮಜಾ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇದೀಗ ಪಬ್ಲಿಕ್ ಟಿವಿ ಕೊಡಗಿನ ಹೆಸರಾಂತ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂತಹ ರಾಜಾ ಸೀಟ್ನಲ್ಲಿ ನಾವಿದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇಯರ್ ಎಂಡ್ ಕೂಡ ಆಗಿರೋದು, ಮತ್ತೊಂದೆಡೆ ವೀಕೆಂಡ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಕಳೆದ 1 ವಾರದಿಂದನೂ ಕೂಡ ಈ ಭಾಗದಲ್ಲಿ ಏನು ಕ್ರಿಸ್ಮಸ್ ರಜೆ ಏನಿತ್ತು, ಸಾಲು ರಜೆ ಏನಿದೆ, ಈ ರಜೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಈ ಭಾಗಕ್ಕೆ ಹೆಜ್ಜೆ ಆಗ್ತಾ ಇದ್ದಾರೆ. ಬರೀ ಈ ಭಾಗಕ್ಕೆ ಮಾತ್ರ ಅಲ್ಲ, ಕೊಡಗಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳೇನಿದೆ, ದುಬಾರೆ ಇರ್ಬೋದು, ನಿಸರ್ಗಧಾಮ ಇರ್ಬೋದು, ಅಬ್ಬಿ ಜಲಪಾತ, ಮುಗಿಲ್ಪೇಟೆ, ಇಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸಿಗರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ. ಹೀಗಾಗಿ ಕೊಡಗಿನ ಬಹುತೇಕ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಇರ್ಬೋದು, ಲಾಡ್ಜ್ ಇರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಎಲ್ಲೆಂದರಲ್ಲಿ ಕಾಲಾಕ್ಲಿಕ್ಕೂ ಕೂಡ ಜಾಗ ಇಲ್ಲದಂತಹ ಪರಿಸ್ಥಿತಿ ಕೂಡ ಕೊಡಗಿನಾದ್ಯಂತ ನಿರ್ಮಾಣವಾಗಿದೆ. ಹೊಸ ವರ್ಷದ ಆಚರಣೆಗೆ ಜನ ಪ್ರವಾಸಿ ತಾಣಗಳತ್ತ ಮುಖ ಮಾಡಿದ್ದು ಕರ್ನಾಟಕದ ಪ್ರವಾಸಿ ತಾಣಗಳು ಜನಜಂಗುಳಿಯಿಂದ ತುಂಬಿ ತುಳುಕ್ತಿವೆ. ಇದರಿಂದಾಗಿ ಹಲವೆಡೆ ಹೋಮ್ ಸ್ಟೇ, ರೆಸಾರ್ಟ್, ಲಾಡ್ಜ್, ಹೋಟೆಲ್ಗಳು ದುಬಾರಿಯಾಗಿವೆ. ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಶೃಂಗೇರಿ, ಹೊರನಾಡು, ಕುದುರೆಮುಖ ಸೇರಿದಂತೆ ಪ್ರಮುಖ ಗಿರಿಶಿಖರಗಳಲ್ಲಿ ಪ್ರವಾಸಿಗರು ಹೊಸ ವರ್ಷದ ರಾತ್ರಿಗೆ ಹಾತೊರಿತಾ ಇದ್ದಾರೆ. ಆದರೆ ಹೋಮ್ ಸ್ಟೇ, ರೆಸಾರ್ಟ್, ಲಾಡ್ಜ್ ಮಾಲೀಕರು ಡಿಜೆ ಪಾರ್ಟಿ, ಫೈರ್ ಕ್ಯಾಂಪ್ ಸೇರಿದಂತೆ ಪ್ರವಾಸಿಗರ ಬಳಿ ದುಬಾರಿ ಹಣ ವಸೂಲಿಯೂ ಕೂಡ ನಡೆದಿದೆ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆ ಇಡ್ತಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರ ಹಿಂಡು ಬಂದು ಪಕ್ಷಿ ಸಂಕುಲವನ್ನು ವೀಕ್ಷಣೆ ಮಾಡ್ತಿದ್ದಾರೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬರ್ತಿದ್ದಾರೆ. ಇನ್ನು ಹನುಮ ಜನ್ಮಸ್ಥಳ ಅಂಜನಾದ್ರಿಗೆ ಲಕ್ಷಾಂತರ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಅಂಜನಾದ್ರಿಯ ಬೆಟ್ಟ ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಬೆಟ್ಟದ ಮೇಲೇರಿ ಆಂಜನೇಯನ ದರ್ಶನ ಪಡೆಯುವುದಕ್ಕೆ ಜನರು ಹರಸಾಹಸ ಪಟ್ಟಿದ್ದಾರೆ. ಪಾಯಿಂಟ್ ನೋಡೋಣ, ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಇವತ್ತು ಫಸ್ಟ್ ಡೇ ಬಂದಿರೋದು. ಇವತ್ತು ಬಂದಿದ್ದು ಮೈಸೂರಿಂದ. ಆನೆ ಇದು ಕ್ಯಾಂಪ್ ಪಾಯಿಂಟ್
ದುಬಾರೆಗೆ ಹೋಗಿ ದುಬಾರೆ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಾವು ಒಂದು ಪ್ಲಾನಿಂಗಲ್ಲಿ ಬಂದಿದ್ದೀವಿ. ಇವತ್ತು ಫಸ್ಟ್ ಡೇ, ನಾಳೆ ಬೇರೆ ಬೇರೆ ಪ್ಲೇಸಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಯರ್ ಎಂಡ್ ಎಂಜಾಯ್ ಮಾಡೋದಾ ಅಂತ ಬಂದಿದ್ದೀವಿ. ನೆಕ್ಸ್ಟ್ ಇಯರ್ ಹೇಗೋ ಏನೋ ಗೊತ್ತಿರಲ್ಲ, ಈ ಇಯರ್ ಎಂಜಾಯ್ ಮಾಡಬೇಕು ಅಷ್ಟೇ ನಮ್ಮ ಫ್ಯಾಮಿಲಿ ಜೊತೆ. ತುಂಬ ವೆದರ್ ಎಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದೀವಿ. ತುಂಬ ಚಳಿ ಇದೆ. ಮತ್ತು ಆ್ಯಕ್ಚುಲಿ ನಾನು ಚಿಕ್ಕಮಂಗ್ಳೂರು, ಸೊ ಚಿಕ್ಕಮಂಗ್ಳೂರಲ್ಲಿ ಹೆಂಗೆ ವೆದರ್ ಇದೆ ಮಡಿಕೇರಿಲೂ ಅದೇ ಥರ ಇದೆ ವೆದರು. ಎಲ್ಲರೂ ಬಂದು ಎಂಜಾಯ್ ಮಾಡಿ. ಸರ್ಕಾರಿ ವಾಹನದಲ್ಲಿ ರಾಜಾರೋಷವಾಗಿ ಶಾಸಕ ರಾಜು ಕಾಗೆ ಪುತ್ರಿ ಸಂಚಾರ ಮಾಡ್ತಾ ಇರುವ ದೃಶ್ಯಗಳು ವೈರಲ್ ಆಗಿದೆ. ಕಾಗವಾಡ ಶಾಸಕ ರಾಜು ಕಾಗೆ ಪುತ್ರಿ ತೃಪ್ತಿ ಕಾಗೆಯಿಂದ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾಗಿರುವ ರಾಜು ಕಾಗೆ ಅವರ ಸರ್ಕಾರಿ ವಾಹನದಲ್ಲಿ ಅವರ ಪುತ್ರಿ ಚಿಕ್ಕೋಡಿ ಪಟ್ಟಣದಲ್ಲಿ ಸಂಚಾರ ಮಾಡಿರುವ ವಿಡಿಯೋ ಸೆರೆಯಾಗಿದೆ. ಸರ್ಕಾರಿ ಕೆಲಸಕ್ಕೆ ಬಿಟ್ಟು ಕುಟುಂಬದವರ ಕೆಲಸಕ್ಕಾಗಿ ಸರ್ಕಾರಿ ವಾಹನ ಬಳಕೆ ಮಾಡ್ತಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಗುರಿಯಾಗಿದೆ. ಮನ್ ಕಿ ಬಾತ್ನಲ್ಲಿ ಕನ್ನಡ ಭಾಷೆ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ದುಬೈ ಕನ್ನಡಿಗರ ಕನ್ನಡ ಭಾಷಾ ಪ್ರೇಮದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ತಮ್ಮ 129ನೇ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ದುಬೈನಲ್ಲಿ ಬಹಳ ವರ್ಷಗಳಿಂದ ಕನ್ನಡಿಗರು ವಾಸವಿದ್ದಾರೆ. ದುಬೈ ಕನ್ನಡಿಗರು ತಮ್ಮಲ್ಲಿ ತಾವೇ ಒಂದು ಪ್ರಶ್ನೆ ಕೇಳ್ಕೊಂಡ್ರು. ನಮ್ಮ ಮಕ್ಕಳು ಟೆಕ್ ವರ್ಲ್ಡ್ನಲ್ಲಿ ಪ್ರಗತಿ ಹೊಂದ್ತಾ ಇದ್ದಾರೆ, ಆದರೆ ಅವರು ತಮ್ಮ ನೆಲದ ಭಾಷೆಯಾದ ಕನ್ನಡದಿಂದ ದೂರ ಆಗುತ್ತಿದ್ದಾರೆಯೇ ಅನ್ನೋ ಆತಂಕ ದುಬೈ ಕನ್ನಡಿಗರಿಗೆ ಬಂತು. ಆಗಿನಿಂದಲೇ ಅವರು ದುಬೈನಲ್ಲಿ ಕನ್ನಡ ಪಾಠಶಾಲೆ ಆರಂಭ ಮಾಡಿದ್ರು ಅಂತ ತಿಳಿಸಿದ್ದಾರೆ. ಕನ್ನಡ ಪಾಠಶಾಲೆಯಲ್ಲಿ ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸ್ತಾ ಇದ್ದಾರೆ. ಕನ್ನಡ ಓದು, ಬರಹ, ಮಾತನಾಡೋದು ಕಲಿಸ್ತಾ ಇದ್ದಾರೆ. ಈಗ ಆ ಪಾಠಶಾಲೆಯಲ್ಲಿ 1,000 ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸುವ ಕೆಲಸವಾಗ್ತಾ ಇದೆ. ಈ ಮೂಲಕ ದುಬೈನಲ್ಲಿ ಇರುವ ಕನ್ನಡಿಗರು ಭಾಷಾಭಿಮಾನ ಮೆರೆಯುತ್ತಿದ್ದಾರೆ. ಕನ್ನಡ ನಾಡು ನುಡಿ ನಮ್ಮ ಹೆಮ್ಮೆ, ಕನ್ನಡ ಭೂಮಿ ಭಾಷೆ ನಮ್ಮ ಹೆಮ್ಮೆಯಾಗಿದೆ ಅಂತ ಹಾಡಿ ಹೊಗಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ ಮೊದಲ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದಂಬ ನೌಕಾನೆಲೆಗೆ ಆಗಮಿಸಿ ಅರಬ್ಬಿ ಸಮುದ್ರದಲ್ಲಿ ಐಎನ್ಎಸ್ ವಾಗ್ಮೇರ್ ಸಬ್ಮರೀನ್ನಲ್ಲಿ ಪ್ರಯಾಣಿಸಿದರು. ಈ ಮೂಲಕ ಸಬ್ಮರೀನ್ನಲ್ಲಿ ಪ್ರಯಾಣಿಸಿದ 2ನೇ ರಾಷ್ಟ್ರಪತಿ ಎಂಬ ದಾಖಲೆ ಬರೆದರು. ನೌಕಾನೆಲೆಗೆ ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬರಮಾಡಿಕೊಂಡರು. ಏಷ್ಯಾದ ಅತಿ ದೊಡ್ಡ ನೌಕಾನೆಲೆ ಆಗಿರುವ ಕಾರವಾರದ ಕದಂಬ ನೌಕಾನೆಲೆ ಫೇಸ್ 2 ಕಾಮಗಾರಿ ಸಹ ಮುಕ್ತಾಯವಾಗಿದ್ದು, ಯುದ್ಧ ಹಡಗುಗಳು, ಸಬ್ಮರೀನ್ಗಳ ನಿಲ್ದಾಣ ತಾಣವಾಗಿದೆ. ಇದೀಗ ರಾಷ್ಟ್ರಪತಿ ಮುರ್ಮು ಭೇಟಿ ನೀಡಿ ಸಬ್ಮರೀನ್ನಲ್ಲಿ 1 ತಾಸು ಐತಿಹಾಸಿಕ ಪ್ರಯಾಣ ನಡೆಸಿದರು. ಈ ಸಂದರ್ಭದಲ್ಲಿ ರಿಯಲ್ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ, ಚೀಫ್ ಆಫ್ ನೇವಲ್ ಸ್ಟಾಫ್ ಮತ್ತು ರಿಯರ್ ಅಡ್ಮಿರಲ್ ವಿಕ್ರಮ್ ಮೆನನ್, ಫ್ಲಾಗ್ ಆಫೀಸರ್, ಕರ್ನಾಟಕ ನೇವಲ್ ಏರಿಯಾ ಅಧಿಕಾರಿಗಳು ಸಾಥ್ ನೀಡಿದರು. ಅಕ್ರಮ ಗೋಮಾಂಸ ಸಾಗಾಟ ಮಾಡ್ತಾ ಇದ್ದ ಬೈಕ್ ತಡೆದು ವ್ಯಕ್ತಿ ಮೇಲೆ ನೈತಿಕ ಪೊಲೀಸ್ ಕಿರಿ ನಡೆಸಿದಂತಹ ಘಟನೆ ಮಂಗಳೂರಿನ ಮಳಲಿ ನಾರ್ಲ ಪದವು ರಸ್ತೆಯಲ್ಲಿ ನಡೆದಿದೆ. ಮುಲ್ಲಾರಪಟ್ಟಣ ನಿವಾಸಿ ಅಬ್ದುಲ್ ಸತ್ತಾರ್ ಎಂಬಾತ ಬೈಕ್ನ ಹಿಂಬದಿಯಲ್ಲಿ ತನ್ನ 11 ವರ್ಷ ವಯಸ್ಸಿನ ಮಗಳೊಂದಿಗೆ 35 ಪ್ಯಾಕೆಟ್ನಲ್ಲಿ 19 ಕೆಜಿ ಗೋಮಾಂಸವನ್ನ ಸಾಗಾಟ ಮಾಡ್ತಾ ಇದ್ದ. ಇದೇ ರಸ್ತೆಯಲ್ಲಿ ಟಾಟಾ ಸುಮೋದಲ್ಲಿ ಬರ್ತಾ ಇದ್ದ ಇಬ್ಬರು ಯುವಕರು ಗೋಮಾಂಸ ಸಾಗಾಟವನ್ನ ಗಮನಿಸಿ ಚೇಸ್ ಮಾಡಿ ಬೈಕ್ ತಡೆಯೋಕೆ ಯತ್ನಿಸಿದ್ರು. ಈ ವೇಳೆ ಬೈಕ್ ನಿಂದ ಬಿದ್ದು ಬೈಕ್ ನಲ್ಲಿದ್ದಂತಹ ಬಾಲಕಿಗೆ ಸೈಲೆನ್ಸರ್ ತಾಗಿ ಗಾಯ ಆಗಿದೆ. ಬೈಕ್ ಬಿದ್ದ ತಕ್ಷಣ ಬೈಕ್ ಹಾಗೂ ತನ್ನ ಮಗಳನ್ನ ಬಿಟ್ಟು ಅಬ್ದುಲ್ ಸತ್ತಾರ್ ಓಡಿ ಪರಾರಿಯಾಗಿದ್ದಾನೆ. ಬಳಿಕ ಸ್ಥಳೀಯರು ಅಬ್ದುಲ್ ಸತ್ತಾರ್ನ ಮಗಳನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬೈಕ್ ತಡೆದ ಸುಮಿತ್ ಭಂಡಾರಿ ಮತ್ತು ರಜತ್ ನಾಯಕ್ರಿಂದ ತನ್ನ ತಂದೆಗೆ ಹಲ್ಲೆ ನಡೆಸಿ ನೈತಿಕ ಪೊಲೀಸ್ ಗಿರಿ ಆಗಿದೆ ಅಂತ ಅಬ್ದುಲ್ ಸತ್ತಾರ್ನ ಮಗಳು ನೀಡಿದ ಹೇಳಿಕೆ ಆಧಾರದಲ್ಲಿ ಬಜ್ಪೆ ಪೊಲೀಸರು ಪ್ರಕರಣ ದಾಖಲಿಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಯಾವುದೇ ದಾಖಲೆ ಇಲ್ಲದೆ ಅನಧಿಕೃತ ಗೋಮಾಂಸ ಸಾಗಾಟ ಮಾಡಿದ ಆರೋಪದ ಅಡಿಯಲ್ಲಿ ಅಬ್ದುಲ್ ಸತ್ತಾರ್ ವಿರುದ್ಧ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿದೆ.